ಇವಾಗ ಪಹಲ್ಗಾಮಿಂದ ಹೊರಟಿದ್ವಿ. ಇವತ್ತು ನಮ್ಮ ಚೆಕ್ಔಟು. ಸೊ ಬನ್ನಿ ನಮ್ಮ ಹೋಟೆಲ್ ಹೇಗಿತ್ತು ಅಂತ ತೋರಿಸ್ತೀನಿ. ಹೊರಗಡೆ ಈ ಆ್ಯಂಬಿಯನ್ಸು, ಎದುರುಗಡೆ ಇದೆಯಲ್ಲ ಅದು ರಿಸೆಪ್ಷನ್. ಅಲ್ಲಿ ನೀವು ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಇರುತ್ತೆ. ಇಲ್ಲಿ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ, ಬಟ್ ಸ್ನ್ಯಾಕ್ಸ್ ಟೈಮಲ್ಲಿ ನಾವಿರಲ್ಲ. ಸೊ ಹೋಟೆಲ್ ನೋಡಿ ಹೆಂಗಿದೆ. ಸುನಿಲ್ ಬರ್ತಾ ಇದ್ದಾರೆ. ಇದೆ ನಮ್ಮ ಹೋಟೆಲ್ಲು. ತುಂಬ ರೂಮ್ಸ್ ಏನಿಲ್ಲ, ಬಟ್ ಸಖತ್ತಾಗಿತ್ತು. ವ್ಯೂ ಅಲ್ಲಿ ಗೈಸ್ ನೋಡಿ ಹೆಂಗಿದೆ. ಎಸ್ ಬನ್ನಿ ನಮ್ಮ ರೂಮಲ್ಲಿ ಏನಿತ್ತು ಹೇಗಿದೆ ಅಂತ ಒಂದು ಕ್ವಿಕ್ ರೂಮ್ ಟೂರ್ ತೋರಿಸ್ತೀನಿ. ಸೊ ಫಸ್ಟ್ ರೂಮೇ ನಮ್ಮದು. ಸೊ ರೂಮ್ಗೆ ಎಂಟರ್ ಆದರೆ ಇಲ್ಲಿ ಬೆಡ್ಡು, ಮಿರರ್ ಇದೆ, ಟೇಬಲ್, ಟಿ ವಿ, ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಗೈಸ್ ಇನ್ನೊಂದು ಏನು ಅಂದರೆ ಇಲ್ಲಿ ಹೀಟರ್ನ ವಿಂಟರಲ್ಲಿ ಮಾತ್ರ ಯೂಸ್ ಮಾಡ್ತಾರಂತೆ. ರಾತ್ರಿ ನಾವು ತುಂಬ ಬಿಸಿ ಬಿಸಿಯಾಗಿ ಮೈ ಫ್ಯಾನ್ ಕೂಡ ಹಾಕ್ಕೊಂಡಿದ್ವಿ, ನೋಡ್ಬೋದು ನೀವು. ಯಾಕೆ ಹಂಗಾಯಿತು ಅಂದರೆ ಇಲ್ಲಿ ನೋಡಿ, ಇವ್ರ ಬೆಡ್ಡಲ್ಲಿ ಇಲ್ಲೊಂದು ರಿಮೋಟ್ ಇದೆ. ಇವಾಗ ಹೈಯಲ್ಲಿದೆ, ಆಫು, ಹೈ, ಲೋ, ಟಾಪು, ಫೂಟು, ಲೋ, ಹೈ, ಆಫ್. ಸೊ ಇದನ್ನು ಆನ್ ಮಾಡಿದ್ರೆ ಬೆಡ್ ಫುಲ್ ಹೀಟ್ ಆಗುತ್ತೆ. ಎಷ್ಟು ಹೀಟ್ ಆಗ್ತಿತ್ತು ಅಂದರೆ ಲಿಟ್ರಲಿ ಸೆಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಸಖತ್ ಏನು ವರ್ತ್ ಅಂತ ಹೇಳ್ಬೋದು ಈ ಬೆಡ್ಡು. ಗೊತ್ತಿಲ್ಲ ಇದು ಹೆಂಗೆ ಅಂತ, ಬಟ್ ಅಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡು ಮಲಗಿದ್ವಿ. ರಾತ್ರಿ ಸೆಕೆ ಸ್ಟಾರ್ಟಾಗಿ ಫ್ಯಾನ್ ಹಾಕ್ಕೊಂಡ್ವಿ ಗೈಸ್. ಸಖತ್ ಹೀಟ್ ಇತ್ತು ಗೈಸ್. ನಾವು ಇವತ್ತು ಏನು ಥರ್ಮಲ್ಸ್ ಹಾಕಿ ಅದ್ರ ಮೇಲೆ ಇನ್ನೊಂದು ಕೋಟ್ ಹಾಕಿ ಇದನ್ನು ಹಾಕಿದ್ದೀನಿ. ಸೊ ಸುನೀಲು ಫುಲ್ ಥರ್ಮಲ್ಸ್ ಎಲ್ಲ ಹಾಕಿ ರೆಡಿಯಾಗಿದ್ರೆ. ಸೊ ಬನ್ನಿ ಶ್ರೀನಗರ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಮತ್ತೆ ಎಕ್ಸೈಟೆಡಾ? ಬ್ರೇಕ್ಫಾಸ್ಟ್, ಸುನೀಲ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ, ಶಾಪಿಂಗ್ ಮಾಡೋಕ್ಕೆ ಎಕ್ಸೈಟೆಡ್ ಆಗಿದ್ರೆ. ಸೊ ಲೆಟ್ಸ್ ಗೋ, ಬನ್ನಿ. ಎಸ್ ಇವಾಗ ಬ್ರೇಕ್ಫಾಸ್ಟ್ ಬಂದ್ವಿ. ನಮ್ಮ ಹತ್ರ ತುಂಬ ಟೈಮ್ ಇಲ್ಲ. ಏನಂತ? ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ, ಜನ ಇದ್ದಾರೆ. ಸೊ ಇದರೊಳಗೆ ಏನೂ ಇಲ್ಲ. ರೀಫಿಲ್ ಮಾಡ್ತಾರೆ. ಉಪ್ಮಾ, ಓ ದಪ್ಪ ಅವಲಕ್ಕಿ. ಆ ಕಡೆದು ಇಲ್ಲಿ ನಮ್ಮ ಡ್ರೈವರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಅದು ಇದು ಅಂತ ಹೇಳಿ ಹಿಡಿದಿದ್ದಾರೆ ನೋಡಿ. सर आप मुझे 1000 दे दीजिए, मैं आपको रिटर्न करता हूँ, ठीक है? अच्छा कैश चाहिए? कैश दे दीजिए, मैं आपको करता हूँ रिटर्न. ಗೈಸ್ ಇವಾಗ ನಾವು ಪಹಲ್ಗಾಮಿಂದ ಶ್ರೀನಗರ್ನ ಹೃದಯ ಭಾಗದಲ್ಲಿರೋ ದಲ್ ಲೇಕಿಗೆ ಬಂದಿದ್ದೀವಿ. ದಲ್ ಲೇಕ್ ಅರೌಂಡ್ 18 ಸ್ಕ್ವೇರ್ ಕಿಲೋಮೀಟರ್ ಸ್ಪ್ರೆಡ್ ಆಗಿದೆಯಂತೆ, ಇನ್ಕ್ಲೂಡಿಂಗ್ ಫ್ಲೋಟಿಂಗ್ ಗಾರ್ಡನ್ಸು, ವಾಟರ್ ವೇಸ್ ಎಲ್ಲ ಸೇರಿ. ಸಖತ್ ದೊಡ್ಡದಾಗಿತ್ತು ಗೈಸ್. ವೆದರ್ ಕೂಡ ಚಿಲ್ಲಿಂಗ್ ಇದೆ. ಬನ್ನಿ ರೈಡ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ಒಳ್ಳೆ ರಿಕ್ಷಾ ಸ್ಟ್ಯಾಂಡ್ ಥರ ಇದೆ ಇದು. ಅಲ್ಲಿ ಹೋದ್ಮೇಲೆ ಕಡಿಮೆ ಮಾಡ್ತಾರೆ. ಹಾಂ चलिए बैठिए आप लोग, उधर ही बात करेंगे अगर आपको करना होगा तो. भैया बहुत ज्यादा हो गया, कम करो ना भैया. सर आपको लगता है कोई ज्यादा बोलेगा? देखो नहीं, मेरा फ्रेंड आया था, वजन फाइनल कर दो, क्योंकि वो मेरा फ्रेंड ने किया था, इसलिए. मुश्ताक 1 घंटा 20 मिनट रोइंग के नहीं भैया पूरा अच्छे से घुमा भैया. 1000ಕ್ಕೆ ಬಂದ ನೋಡ್ದ ಅಂತ ಮಕ್ಕಳು ಬರಲ್ಲ, ನಮ್ಗೆ ಆಗಲ್ಲ ಅಂತ ಹೇಳ್ಬೇಕಿಲ್ಲಿ. ಇಲ್ಲೂ ಅಷ್ಟೇ ಸಖತ್ ಬಾರ್ಗೇನ್ ಮಾಡಬೇಕು. ಅವರು ಎಷ್ಟು 1500 ಹೇಳಿದೆ ಇಬ್ಬರಿಗೆ. 1800 ಸ್ಟಾರ್ಟಿಂಗು. ಎಲ್ಲದಕ್ಕೂ ಅರ್ಧಕ್ಕಿಂತ ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿರಿ. ಅರ್ಧ ರೇಟಿಂಗ್ ನಿಲ್ಲಿಸಿ ಇದೇ ನಮ್ಮ ಕೈಲಿ ಆಗೋದು, ನಮಗೆ ಬೇಡ ಅಂತ ಹೇಳ್ಬಿಟ್ರಿ. ಬಂದೇ ಬರ್ತಾರೆ ಅವರು, ಯಾಕಂದ್ರೆ 25 मिनट हो गए. ಹಾಂ 8 ಮಿನಿಟ್ ಏನಂತ? ಹಾಂ 11:20 ಬಂದೇ ಬಿಟ್ಟಿದ್ದು. 1.5 ಗಂಟೆ. सलाम दीदी, ज्वेलरी बेचता है.
ठीक है नहीं भैया वो हमें उधर ले लिए लाल चौक में लिया शॉपिंग किए हमारे लिए कुछ नहीं रखा सब शॉपिंग हो गया हमको भी सब बोनी शोनी करा दो छोटा छोटा भैया सब जगह थोड़ी खरीदेंगे ಎಷ್ಟು ಕೊಡ್ತಾನ कन्नड़ आता है आपको? ಬರ್ತದೆ ಸ್ವಲ್ಪ ಎಷ್ಟು ಕೊಡ್ತಾನ मॉर्निंग कैसा उम्र से जाएगा क्या एग्जाम मिस्टर ये सब पूरा पूरा पैर की शिकार में बड़े बड़े होते हैं ಗೈಸ್ ನೋಡಿ ಇಲ್ಲಿ ಪೂರ್ತಿ ಏಷ್ಯಲ್ಲಿ ಇದು ಒಂದೇ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಇರೋದು. ಇಲ್ಲಿ ನೋಡಿ ಬೋಟಲ್ಲಿದೆ ಪೋಸ್ಟ್ ಆಫೀಸು ಡಲ್ ಲೇಕಲ್ಲಿ ಶ್ರೀನಗರ್. ಇಲ್ಲಿ ನೋಡಿ ಆಶಾ ಫೋಟೋ ತೆಗೆಸ್ಕೊಂತಾ ಇದ್ದಾಳೆ. ಫೋಟೋ ಶೂಟ್ ಗೈಸ್ ಇವಾಗ ಹೋಗ್ತಾ ಇದ್ದೀವಿ, ಡ್ರೆಸ್ ಹಾಕೊಂಡು ಫೋಟೋಸ್ ತಗೊಂಡ್ವಿ. ಇವಾಗ ಹೋಗ್ತಾ ಇದ್ದೀವಿ. ವೆದರ್ ಸ್ವಲ್ಪ ಮಳೆ ಬರ್ತಾ ಇತ್ತು, ಬಟ್ ಇವಾಗ ವೆದರ್ ಚೆನ್ನಾಗಾಗಿದೆ ಅಲ್ವಾ? ಸಖತ್ತಾಗಿದೆ. ಬಿಸಿಲಿಗಿಂತನೂ ಇದು ಇನ್ನೂ ಸಖತ್ತಿದೆ ವೆದರ್. ಫುಲ್ ಕ್ಲೌಡಿ ಗೈಸ್. ನೋಡಿ ಇವಾಗ ಮೋಡ ಸಿಕ್ಕಂಗೆ ಆಗ್ತಾ ಇದೆ. सर जी हाँ भैया इस लेक से बोलता है ओपन डल लेक. अच्छा ये खुला है ना इसलिए बोलता है ओपन डल लेक. ये हाँ। 22 किलोमीटर लंबा है. 22 किलोमीटर. हाँ अच्छा ये रोड है ना सर जी, हाँ। इस लेक से चारों तरफ है. हाँ ये डल गेट से शुरू होता है, डल गेट भी खत्म होता है. अच्छा जो भी गार्डन आता है इसी रोड पर आता है. हाँ हम वो गए थे मुगल गार्डन गए थे ಗೈಸ್ Sunday. ನಾವು ಮೊಘಲ್ ಗಾರ್ಡನ್, ಟುಲಿಪ್ ಗಾರ್ಡನ್ ಎಲ್ಲ ಹೋಗಿದ್ವಲ್ಲ, ಅದು ಇದೇ ರೋಡ್ जो भी ಸೈಡ್ ಅಲ್ಲೇ garden आएगा ಬರುತ್ತೆ. इसी रोड पर आएगा. अच्छा टोटल 22 किलोमीटर है. हाँ लंबा है. वो लंबा। पहाड़ी है ना, हाँ इस लेक से चारों तरफ है ये पहाड़ी है. अच्छा हाँ जो भी मूवी बनता सर जी इसी लेक में बनता है. हाँ दो बदन, मिशन कश्मीर, आरज़ू, हैदर, जब फूल खिले, चांद से रोशन चेहरा. अच्छा हाँ बहुत सारे मूवीज हुए हैं इधर. हाँ, नया मूवी बन गया सिंघम 3 अजय देवगन का. हाँ वो इधर हुआ है शूटिंग. हाँ, अच्छा इसी अच्छा लेक. जो भी मूवी बनता है इसी लेक में बनता है. हाँ ये कश्मीर में सबसे बड़ा लेक है. हाँ ಗೈಸ್ ಮೋಡ ನೋಡಿ ಹೆಂಗ್ ಬರ್ತದೆ. ಇಲ್ಲಿ ನೋಡು ಇಲ್ಲೂ ಇದಾವಲ್ಲ. ಗೈಸ್ ಇದೇ ಬೋಟ್ ಹೌಸಲ್ಲೇ ಸ್ಟೇ ಕೊಡ್ತಿದ್ರು ನಮಗೆ. ನಾವು ವರ್ಸ್ಟ್ ಕೇಸ್ ಏನಾದ್ರು ದಾಲ್ ಲೇಕಲ್ಲಿ ಮಾಡಿದಿದ್ರೆ. ನಾವು ಮಾಡಿದ್ದು ನೈಗಿನ್ ಲೇಕು. ಅದು ಸಗದಾಗಿತ್ತು ಗೈಸ್. ನೀವು ಏನಾದರೂ ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅಲ್ಲೇ ಮಾಡಿ. ಬಿಕಾಸ್ ಇಲ್ಲಿ ಫುಲ್ ಕಮರ್ಷಿಯಲ್ಲು. ನೀವು ಅಲ್ಲಿಂದ ಒಳಗೆ ಬರ್ತಾರೆ ನಿಮ್ಗೆ ಮಾರಕ್ಕೆ ಅದು ಇದು. ಸೊ ನಿಮ್ಗೆ ಪೀಸ್ಫುಲ್ ಇರಲ್ಲ. ಅಲ್ಲಿ ಸಖತ್ತಾಗಿತ್ತು ಗೈಸ್. ಆ ವ್ಯೂ ಸಖತ್ತಾಗಿತ್ತು ಅಲ್ವಾ? ಇಲ್ಲಿ ಜಾಸ್ತಿ ವ್ಯೂ ಸಿಗಲ್ಲ ನಿಮ್ಗೆ. ಕಾರು ಬೈಕು ರೋಡು ಚೆನ್ನಾಗಿದೆ ವ್ಯೂ, ಬಟ್ ಕಂಪ್ಯಾರಿಟಿವ್ಲಿ ಅದು ಚೆನ್ನಾಗಿದೆ ಅಷ್ಟೇ. ಅದು ಪೀಸ್ಫುಲ್ಲು. ಪ್ಲಸ್ ನಿಮಗೆ ಪ್ರೀಸಲ್ಲಿ ಸೊ ನಿಮ್ಗೆ ಹಾಸ್ಪಿಟಾಲಿಟಿನೂ ಹಾಗೆ ಇರುತ್ತೆ, ಫುಡ್ಡು ಹಾಗೆ ಇರುತ್ತೆ. ಸೊ ಚೆನ್ನಾಗಿತ್ತಲ್ಲಿ. ಇಲ್ಲೂ ಚೆನ್ನಾಗಿದೆ. ಆ್ಯಂಡ್ ನಾವು ಬುಕ್ ಮಾಡ್ಕೊಬೇಕಾದ್ರೆ 1 hour ಬುಕ್ ಮಾಡಿದ್ವಿ. ಅದು ಅವರು ನಿಮ್ಗೆ 4 ಪಾಯಿಂಟ್ ತೋರಿಸ್ತೀವಿ, 5 ಪಾಯಿಂಟ್ ತೋರಿಸ್ತೀವಿ, 1,500 ಕೊಡ್ರಿ, 2,000 ಕೊಡ್ರಿ ಅಂದರು. ಲಾಸ್ಟಿಗೆ 1,000 ಇವ್ರಿಗೆ ಕೊಟ್ವಿ. ಏನೋ ತುಂಬ ಟೈಮ್ ತೋರಿಸ್ತಾರಂತೆ. ಫಸ್ಟ್ ನಮ್ದು ಇದ್ದಿದ್ದು 40 ನಿಮಿಷ ರೈಡು, 20 ನಿಮಿಷ ಅಲ್ಲಿ ಮಿನಾ ಬಜಾರ್ ಮಾರ್ಕೆಟ್ ಅದೊಂದು ಕವರ್ ಆಗ್ತಿತ್ತಂತೆ. ಈಗ ಫ್ಲೋಟಿಂಗ್ ಮಾರ್ಕೆಟು, ಆಮೇಲೆ ನೆಹರು ಅದ್ರಲ್ಲಿ ತೋರಿಸಿದ್ರಲ್ಲ ಅದು ಅದೇನಿರಲಿಲ್ಲ. ಮೇನ್ ಏನಂದರೆ ನಿಮ್ದು ಅದೇ 1 hour timings. ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಮೀನಾ ಬಜಾರ್ ಒಂದು ತೋರಿಸ್ತಾರಂತೆ. ಅದು ಬಿಟ್ಟು ನಮ್ಮದು ಫ್ಲೋಟಿಂಗ್ ಮಾರ್ಕೆಟು, ಆಮೇಲೆ ಪ್ಲಸ್ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ. ಅಷ್ಟೇ ಸೊ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಪರ್ ಪರ್ಸನ್ 500 ಮ್ಯಾಕ್ಸಿಮಮ್ ಪೇ ಮಾಡ್ಬೋದು. ಅಷ್ಟೇ ಗೈಸ್. ಇನ್ನು ಅದಕ್ಕೂ ಕಡಿಮೆ ಆದರೆ ಖುಷಿನೇ, ಜಾಸ್ತಿ ಅಂತೂ ಕೊಡಬೇಡಿ ಗೈಸ್. ಇಲ್ಲಿ 2 ಬೋಟ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದರಲ್ಲಿ ಜೆಟ್ ಸ್ಕೀ, ಸ್ಪೀಡ್ ಬೋಟ್ ರೈಡು ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ನೀವು ಎಷ್ಟು ದೂರ ರೈಡ್ ಹೋಗ್ತೀರಾ ಅಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ತಾಯಿದ್ರು. पहाड़ी हाँ ये अकबर का फोर्ट है. अकबर का फोर्ट. हाँ ನೋಡಿ ಗೈಸ್, ಇದು कश्मीरी बोलता हरी पर्वत. हरी पर्वत. अच्छा हाँ। अच्छा जैसे मुगल गार्डन है ना सर जी, हाँ वैसे ये फोर्ट भी है. ये अकबर का है. अच्छा वो भी अकबर का. ಅದು ಅಕ್ಬರ್ ಫೋರ್ಟ್ ಆ ಗುಡ್ಡದ ಮೇಲೆ ಇರೋದು. ಆಮೇಲೆ ಅಲ್ಲಿ ನೋಡಿದ್ಯಲ್ಲ ಅದು ಮಹಾರಾಜ ಹರಿ ಸಿಂಗ್ ಇಂದು ಪ್ರಾಪರ್ಟಿ. ಆಮೇಲೆ ಇದೇ ಲೇಕಲ್ಲಿ ಇನ್ನೂ ಮುಂದೆ ಹೋದರೆ ದೊಡ್ಡ ಲೇಕ್ ಇದು. ಇನ್ನೂ ಒಂದು 3 ಗಂಟೆ
ದೂರ ಇದೆಯಂತೆ. ಮುಂದೆ ಹೋದರೆ ಆ ಮಹಾರಾಜನ ಅರಮನೆ ಅಲ್ಲಿ ಇತ್ತಂತೆ ಮುಂಚೆ, ಅಲ್ಲ ಇವಾಗೂ ಇದೆ, ಬಟ್ ಆವಾಗ ಅದೇ ಮಹಾರಾಜ ಈ ಟೈಮಲ್ಲಿ ಅಲ್ಲಿ ಇದ್ದಂತೆ. ಸೊ ಇಲ್ಲಿಂದ 3-3:30 ಗಂಟೆ ಆಗುತ್ತಂತೆ. ಇಲ್ಲ ಮೋಟ್ರಲ್ಲಿ ಹೋದರೆ, ಮೋಟ್ರ್ ಹಾಕಿ ಹೋದರೆ ಇನ್ನೂ ಬೇಗ ಹೋಗ್ಬೋದು ಅಂತ ಹೇಳ್ದ. ಗೈಸ್ ಇಲ್ಲೊಂದು ಫಾಸ್ಟ್ ಫುಡ್ ಸೆಂಟರ್ ಇದೆ ನೋಡಿ, ದಾಲ್ ವಾಲಿ ಮ್ಯಾಗಿ, बोल रहा हूँ कस्टमर ಮ್ಯಾಗಿ, ಫ್ರೆಂಚ್ ಫ್ರೈಸ್, ಪಕೋಡ ಅಂದರೆ ಕಮಲ್ ಸ್ಟೆಮ್ಮು. ನಂದ್ರು यहाँ बोलते हैं नदरू, बाहर वाले बोलते हैं कगड़ी। ಕಗಡಿ. इसमें अचार भी बनता है, पकोड़ा भी बनता है, सब्जी भी बनता है। ಗೈಸ್ ನೋಡಿ ಗೈಸ್ ಇಷ್ಟೊಂದು ಆಪ್ಷನ್ಸ್ ಇದೆ. ಈ ಕಡೆನೂ ಒಂದಿಷ್ಟು ಆಪ್ಷನ್ಸ್ ಇದೆ, ಸಖತ್ ಕಾಸ್ಟ್ಲಿ ಇದೆ ಗೈಸ್, ಬಟ್ ಓಕೆ ಇಲ್ಲಿ ಇದಕ್ಕೆ ಓಕೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಒಂದ್ಸಲ. ಸೊ ಬನ್ನಿ ಇವಾಗ ಆನಿಯನ್ ಪಕೋಡ ಮತ್ತು ಕಾಫಿ ತೊಗೊಳ್ಳೋಣ. ಮ್ಯಾಗಿ ಗೈಸ್ ನೀವು ಕಾಶ್ಮೀರ್ ಟ್ರಿಪ್ಪು 50,000 ಬಜೆಟ್ ಪ್ಲ್ಯಾನ್ ಮಾಡಿದರೆ ಇನ್ನೊಂದು 50,000 ಎಕ್ಸ್ಟ್ರಾ ಇಟ್ಕೊಂಬನ್ನಿ. ಹಂಗೇನಿಲ್ಲ, ಬಟ್ ಇಲ್ಲಿ ಎಲ್ಲ ತೊಳಿ ಅಂತಾರೆ, ತಗೊಂಬಾರ್ದಷ್ಟೇ. ನಿಮ್ದು Guys, ಏನಿದೆ ಮೈಂಡ್ ಫಿಕ್ಸ್ ಆಗ್ಬಿಡ್ಬೇಕು. ಮೈಂಡ್ ಫಿಕ್ಸ್ ಓಕೆ, ಬಟ್ ಒಂಚೂರಾದ್ರು ಕಡಿಮೆ ಆಗ್ತೀರಾ, ಒಂದು 10-20 ಎಕ್ಸ್ಟ್ರಾ ಎಕ್ಸ್ಟ್ರಾ ಇಟ್ಕೊಂಬರ್ಬೇಕು. ಹೌದು ಕರೆಕ್ಟ್. ಬಟ್ ಅದೇ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು, ನಾನು ದಲ್ ಲೇಕಲ್ಲಿ ಪಕೋಡ ತಿನ್ನಬೇಕು, ದಲ್ ಲೇಕಲ್ಲಿ ಕಾಫಿ ಕುಡಿಬೇಕು ಅಂತ ಅಂದ್ರೆ ದುಡ್ಡು ಖರ್ಚು ಮಾಡಬೇಕು, ಆ ಥರ ಫೋಟೋ ಬೇಕಂದ್ರೆ ಖರ್ಚು ಮಾಡಬೇಕು, ವಿಡಿಯೋ ಬೇಕಂದ್ರೆ ಖರ್ಚು ಮಾಡಬೇಕು. ಅವಾಗ ಎಕ್ಸ್ಟ್ರಾ ಇಟ್ಕೊಂಡು ಬರಲೇಬೇಕು. ಬಟ್ ಅದೇ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ. ಸ್ಟ್ರಿಕ್ಟಾಗಿ ಬಂದರೆ ಆರಾಮಾಗಿ ತೊಗೊಂಡು ಹೋಗ್ಬೋದಂದ್ರೆ ಇಲ್ಲ ನನಗೇನು ಬೇಡ ಅಂತ. ಬಟ್ ಆ ಥರ ಮಾಡೋಕ್ಕಾಗಲ್ಲ, ಬಿಕಾಸ್ ಚಳಿ ಹಿಂಗೆ ಗಾಳಿ ಹಿಂಗಿದೆ, ನಿಮ್ಗೊಂದು ಲೋಟ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ. ಇವರು ಬೇರೆ ನಮಗೆ ಫುಲ್ಲು ಪಾಲಿಷ್ ಮಾಡಿ ಕರ್ಕೊಂಡ್ಬಂದಿರ್ತಾರೆ. ಕಾಶ್ಮೀರ್ನ ಫೇಮಸ್ ಡ್ರಿಂಕ್ ಕಾವಾದ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಅಂದರೆ ಕಾಶ್ಮೀರಲ್ಲಿ 11 ಅಂತ ಅಲ್ವಾ? ಸೊ 11 ಹರ್ಬ್ಸ್ ಹಾಕಿ ಮಾಡೋದು. 11 ಹರ್ಬ್ಸ್ ಹಾಕಿ ಮಾಡಿರ್ತಾರೆ, ಅದಕ್ಕೆ ವಾವ್ ಅಂತೀವಲ್ಲ ನಾವು, ವಾ ಅಂತ ಹೇಳೋದು ಗೈಸ್. ವಾ ಅದು ಇಲ್ಲಿ ಕಾವಾ ಹೋಗಿದೆ. ಕಾಶ್ಮೀರಿ ಕಾವಾ ತುಂಬ ಫೇಮಸ್ಸು, ಏಲಕ್ಕಿ ಮತ್ತು ಕೆಲವೊಂದು ಹರ್ಬ್ಸ್ ಹಾಕಿ ಮಾಡಿರ್ತಾರಂತೆ. ಓಕೆ ಚೆನ್ನಾಗಿತ್ತು. ಎಲ್ಲ ಕಡೆ ಹೋದಲ್ಲೆಲ್ಲ ಅದನ್ನು ಕೊಟ್ಟು 1,000 ಇಳ್ಕೊಂಡ್ರು. ನೈಸ್. ಜಾಸ್ತಿ ಬಾದಾಮಿ ಹಾಕಿ ಖಾವಾ ಕೊಟ್ರೆ ಅಲ್ಲಿ ಜಾಸ್ತಿ ಬ್ಲೇಡ್ ಇದೆ ಅಂತ. ವಾಲ್ನಟ್ ಅಲ್ಲ, ನಾವು ವಾಲ್ನಟ್ ಶಾಲ್ ಚಾಕ್ಲೇಟ್. ತಗೊಂಡಲ್ಲಿ ವಾಲ್ನಟ್ ಹಾಕೊಟ್ಟಿದ್ದು, ಬಾದಾಮಿ ಅಲ್ಲ. ನಾವು ಶಾಲ್ ತಗೊಳಕ್ ಹೋಗಿದ್ವಿ ಗೈಸ್, ಅಲ್ಲಿ ವಾಲ್ನಟ್ ಫುಲ್ ವಾಲ್ನಟ್ ಇತ್ತು. ಆಮೇಲೆ ನಾವು ಕೇಸರ್ ತಗೊಂಡ್ವಲ್ಲ, ಅಲ್ಲಿ ಬಾದಾಮ್ ಹಾಕೊಟ್ಟಿದ್ರು. ಜಾಸ್ತಿ ಪ್ರೀಮಿಯಂ ಖಾವಾ ಕುಡಿದಷ್ಟು ಜಾಸ್ತಿ ಬ್ಲೇಡ್ ಶಾರ್ಪ್ ಇದೆ ಅಂತ. जब 210 हुआ। 210 हुआ। पकोड़ा कैसा है? ಹಾಂ अच्छा है भैया। अच्छा थैंक यू। ಚೆನ್ನಾಗಿದೆ. ಚಿಯರ್ಫುಲ್ ಚಾರ್ಲಿ ಅಂತ ಬರ್ದಿದೆಯಲ್ಲ ಗೈಸ್, ಇಲ್ಲೇ ಮಿಷನ್ ಕಾಶ್ಮೀರ್. ಬುಮ್ರೋ ಸಾಂಗ್ ಶೂಟ್ ಮಾಡಿದ್ದಿಲ್ಲ ಅಂತ ಗೈಸ್. मिशन तो वो सर जी लेफ्ट साइड वो टावर है ना ऊपर पहाड़ी पर, हाँ मिशन तो वही उड़ाना, ಓ इसलिए नाम रखा मिशन कश्मीर। ಓ ಅಚ್ಚಾ ಅಚ್ಚಾ. ಆ ಫಿಲ್ಮಲ್ಲಿ ಇಲ್ಲೊಂದು ಟಿ ವಿ ಇದಿದೆಲ್ಲ ಗೈಸ್, ಟವರ್ ಥರ, ಇದನ್ನು ಉಡಾಯಿಸ್ಬೇಕಿತ್ತಂತೆ. ಸೊ ಗೊತ್ತಿಲ್ಲ, ನಾವು ಮೂವಿ ನೋಡಿಲ್ಲ ಗೈಸ್. ನೋಡಿ ಇದು ಫ್ಲೋಟಿಂಗ್ ಮಾರ್ಕೆಟು, ಮೀನಾ ಬಜಾರ್. ಸೊ ಇಲ್ಲಿ ಹೊರಗಡೆ ಡಿಸ್ಪ್ಲೇಗೆ ಇಟ್ಟಿರ್ತಾರೆ, ನಿಮ್ಗೆ ಅದು ಇಷ್ಟ ಆದರೆ ನೀವು ಒಳಗಡೆ ಹೋಗಿ ನೋಡ್ಕೊಂಬರ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಸೋಲ್ಜರ್ಸ್ ಇಲ್ಲೂ ಇದ್ದಾರೆ, BNCRPF. पहले होटल ಓಕೆ ಫಸ್ಟ್ ಹೋಟೆಲ್ ಆಗಿತ್ತಂತೆ, ಇವಾಗ ಅಲ್ಲಿ ಸೋಲ್ಜರ್ಸ್ ಇರ್ತಾರೆ ಗೈಸ್. ಗೈಸ್ ಈ ಥರದೊಂದು ಪಾಂಚ ತೊಗೊತೀನಿ ನಾನು. ಗೈಸ್ ಇಲ್ಲಿ ಕಾಸ್ಟ್ಲಿ ಇರಂಗಿದೆ, ಗೊತ್ತಿಲ್ಲ, ಲೆಟ್ಸ್ ಸಿ. मेरे में देख लीजिए, 2 साइड से 2 कलर में। अरे देखो बेटा, अरे मेरा 1-2 से आप ही की तरह है, हैंडसम, वो बम्बई का है। आप किधर से है? हम बैंगलोर से। अरे खुश रहो यार, अगेन हैंडशेक है। खुश रहो बेटा। अच्छा यू कैन गो एंड हैव अ लुक देयर। हाँ
ನೆಕ್ಸ್ಟ್ ನೋಡಿ ಇದು ಒಂದು ತೊಗೊಂಡು ಗೈಸ್ ನೋಡಿ ಎಲ್ಲ ಇಲ್ಲೇ ತೊಗೊಂಡು ಬರ್ತೀರಾ. ಆ್ಯಕ್ಚುಲಿ ಇಲ್ಲಿ ಕಡಿಮೆ ಅನಿಸುತ್ತೆ ತೊಗೊಂಡು ಬಂದವ್ರ ಹತ್ರ ಪ್ರೈಸ್. ಗೈಸ್ ಬಂದ್ವಿ ನಾವು ಆಲ್ಮೋಸ್ಟ್ ಬೋಟ್ ಪಾರ್ಕಿಂಗ್ ಏನಿದೆ ಅಲ್ಲಿ ಬಂದಿದ್ದೀವಿ. ನೋಡಿ ಬಂದ್ವಿ. ಸೋಲ್ಜರ್ಸ್ನ ಪಿಕಪ್ ಮಾಡಕ್ಕೆ ಬಂದಿರೋ ವೆಹಿಕಲ್ ಇದು, CRPF ವಾಟರ್ ವಿಂಗ್. ಗೈಸ್ ನಾವಿವಾಗ ಶಂಕರಾಚಾರ್ಯ ಟೆಂಪಲ್ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಸಖತ್ ಚಳಿ ಇದೆ, ಮಳೆ ಬರ್ತಾ ಇದೆ ಸಣ್ಣಕ್ಕೆ. ಸೊ ಸಖತ್ ಸೆಕ್ಯೂರಿಟಿ ಚೆಕ್ ಮಾಡಿದ್ರು. ಗೈಸ್ ನಾವಿವಾಗ ಬಂದಿರೋದು ಆದಿಶಂಕರಾಚಾರ್ಯ ಟೆಂಪಲ್. ಸೊ 8th ಸೆಂಚುರಿಯಲ್ಲಿ ಶಂಕರಾಚಾರ್ಯರು ಬಂದಿಲ್ಲಿ ಮೆಡಿಟೇಟ್ ಮಾಡಿದರು ಅಂತ ಹೇಳಿ ಇದಕ್ಕೆ ಈ ಟೆಂಪಲ್ಗೆ ಶಂಕರಾಚಾರ್ಯ ಟೆಂಪಲ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನಾವು ಲಾರ್ಡ್ ಶಿವನ ನೋಡ್ತೀವಿ. ಜ್ಯೇಷ್ಠೇಶ್ವರ ಟೆಂಪಲ್ ಅಂತ ಇದನ್ನು ಕರೀತಾ ಇರ್ತಾರೆ. ಸೊ ಇದೊಂದು ಓಲ್ಡೆಸ್ಟ್ ಟೆಂಪಲ್ ಕಾಶ್ಮೀರದು ಅಂತಲೇ ಹೇಳ್ಬೋದು. ಇಲ್ಲಿ ನಾವು 240 ಸ್ಟೆಪ್ಸನ್ನು ಹತ್ಕೊಂಡು ದೇವರನ್ನ ದರ್ಶನ ಮಾಡ್ತೀವಿ. ಸೊ ಇದರ ಹೈಟು ಅರೌಂಡ್ 1000 feet ಎಬೋವ್ ಶ್ರೀನಗರ್ ಸಿಟಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ತುಂಬ ಎತ್ತರದಲ್ಲಿದೆ. ಆ್ಯಂಡ್ ಹೋದ ತಕ್ಷಣ ಒಂದು ಡಿವೈನ್ ಫೀಲ್ ಆಗುತ್ತೆ ಗೈಸ್. ಆ್ಯಂಡ್ ಶ್ರೀನಗರದ ಓಲ್ಡೆಸ್ಟ್ ಟೆಂಪಲ್ ಆಗಿರೋ ಶಂಕರಾಚಾರ್ಯ ಟೆಂಪಲಲ್ಲಿ ಶಂಕರಾಚಾರ್ಯರು ಬಂದು ಮೆಡಿಟೇಟ್ ಮಾಡಿರೋ ಪ್ಲೇಸ್ ಕೂಡ ಇದೆ. ಸೊ ಸಖತ್ತಾಗಿತ್ತು. ಸರೌಂಡಿಂಗ್ಸ್ ಕೂಡ ಟಾಪಲ್ಲಿರೋದ್ರಿಂದ ಇಡೀ ಶ್ರೀನಗರನೇ ಕಾಣ್ತಾ ಇತ್ತು. ಗೈಸ್ ಫೀಲಿಂಗ್ ಬ್ಲೆಸ್ಡ್ ಅಲ್ವಾ? ಬ್ಲೆಸ್ಡ್ ಫೀಲ್ ಆಗ್ತಿದ್ಯಾ ಗೈಸ್? ಇಲ್ಲಿ ಮೆಜಾರಿಟಿ ಕನ್ನಡದವರು ಸಿಕ್ಕಿದ್ರು, ಹಿಂದೂಗಳು ಇದ್ದಾರೆ. ಸೊ ಇವಾಗ ಕಾಶ್ಮೀರಲ್ಲಿರೋ ಅಂತ ಒಂದು ಫೇಮಸ್ ಟೆಂಪಲ್ ಹಿಂದೂಗಳಿಗಿದ್ದೇನೆ. ಮತ್ತೆ ತುಂಬ ಸೆಕ್ಯೂರಿಟಿ ಇದೆ. ಕೆಳಗಡೆ ಎಲ್ಲ ಫುಲ್ಲು ಬ್ಯಾಗ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿದ್ರು. ಆ್ಯಂಡ್ ಪರ್ಸ್ನಲ್ ಚೆಕಿಂಗ್ ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ. ಏರ್ಪೋರ್ಟಲ್ಲಿ ಹಿಂಗೆ ಚೆಕ್ ಮಾಡ್ತಿದ್ರು ಅದೇ ಥರ ತುಂಬ ಚೆನ್ನಾಗಿದೆ ಗೈಸ್. ದೇವ್ರನ್ನ ಹತ್ತಿರದಿಂದ ನೋಡ್ಬೋದು. ಅದನ್ನು ಮುಟ್ಟಿ ಕೂಡ ಕೆಲವರು ನಮಸ್ಕಾರ ಮಾಡ್ತಾಯಿದ್ರು. ಈಶ್ವರ ದೊಡ್ಡ ಲಿಂಗ ಇದೆ, ಅದಕ್ಕೆ ಒಂದು ಸುಬ್ರಹ್ಮಣ್ಯ ನಾಗಪ್ಪ ಇದೆ. ಆ್ಯಂಡ್ ಎದುರುಗಡೆ ಬಸವಣ್ಣ ಕೂಡ ಇದೆ. ತುಂಬ ಚೆನ್ನಾಗಿದೆ ಗೈಸ್, ನೋಡ್ಬೋದು ನೀವು ಟೆಂಪಲ್. ಆ್ಯಂಡ್ ಕಲ್ಲಲ್ಲಿ ಕಟ್ಟಿರೋದು ತುಂಬ ಹಿಸ್ಟಾರಿಕಲ್ ಅಂತ ಅನಿಸುತ್ತೆ. ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಮೆಡಿಟೇಷನ್ ಸೆಂಟರು. ಇದ್ರ ಒಳಗಡೆ ಶಂಕರಾಚಾರ್ಯರು ಬಂದು ತಪಸ್ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಶಂಕರಾಚಾರ್ಯರು ಇಲ್ಲಿ ತಪಸ್ಸಿಗೆ ಕೂತಿದ್ರು ಅನ್ನೋ ನಂಬಿಕೆ. ಗೈಸ್ ನೋಡಿ ಹೆಂಗಿದೆ, ಇದು ಒಂಥರ ಕೇವ್ ಥರ ಇದೆ. ಸೊ ಬನ್ನಿ ಹೊರಡೋಣ. ಗೈಸ್ ನಿಮ್ಗೆ ಗೊತ್ತಿರ್ಬೋದು, ಹಳೆ ಕಾಲದಿಂದನೂ ಹಿಂದೂಗಳ ಮನೆಗಳಲ್ಲಿ ದೇವಸ್ಥಾನದ ಬಾಗಿಲನ್ನ ಚಿಕ್ಕದಾಗಿ ಮಾಡಿರ್ತಾರೆ. ಆ್ಯಂಡ್ ಮನೆ ಮುಂಬಾಗಿಲನ್ನು ಕೂಡ, ಯಾಕಂದರೆ ನಾವು ಬಗ್ಗಿ ನಡಿಬೇಕು, ದೇವರಿಗೆ ಬಗ್ಗಿ ನಡಿಬೇಕು ಅನ್ನೋ ಉದ್ದೇಶದಿಂದ. ಸೊ ಇಲ್ಲೂ ಹೆಂಗೆ ಚಿಕ್ಕದಾಗಿದೆ ನೋಡಿ ಗೈಸ್. ವಾಪಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಎಷ್ಟು ಸೆಕ್ಯೂರಿಟಿ ಇದೆ ನೋಡಿ. ಓಕೆ ನೋಡಿ ಇಲ್ಲಿ ಕುತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಗೈಸ್. ಇನ್ನು ಶಾಪಿಂಗ್ ಒಂದಾದರೆ ನಮ್ದು ಎಲ್ಲ ಆದಂಗೆ ಆಲ್ಮೋಸ್ಟು. ಮಳೆ ಬರ್ತಾ ಇತ್ತು, ಸೊ ಅದಕ್ಕೆ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಸುನೀಲ್ ಕೂಡ ಟೊಪ್ಪಿ ವಾಲ ಆಗಿದ್ದಾರೆ. ಸೊ ಹೆಂಗೆ ಅನ್ನಿಸ್ತು ಸುನೀಲ್ ಕಾಶ್ಮೀರ್? ಕಾಶ್ಮೀರ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪ್ಲೇಸ್. ಒಂದ್ಸಲ ಮಾತ್ರ ಬರಲೇಬೇಕು. ಒನ್ಸ್ ಇನ್ ಅ ಲೈಫ್ ಟೈಮ್ ಮಸ್ಟ್ ಗೈಸ್, ಬರಲೇಬೇಕು. ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ. ಸ್ನೋ ಇರೋ ಟೈಮ್ ಬನ್ನಿ. ಆ್ಯಕ್ಚುಲಿ ನಾವು ಬಂದಿರೋ ಟೈಮ್ ಕರೆಕ್ಟ್ ಅನಿಸುತ್ತೆ. ತುಂಬ ಎಕ್ಸ್ಟ್ರೀಮ್ ಆದರೂ ನಮ್ಗೆ ತಡ್ಕೊಳಕ್ಕಾಗಲ್ಲ ಗೈಸ್. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಬನ್ನಿ. ಯಾವ ಮಾರ್ಕೆಟು? ಲಾಲ್ ಚೌಕ್ ಮಾರ್ಕೆಟಿಗೆ ಬಂದಿದ್ದೀವಿ ಗೈಸ್. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಇದು ಒಂಥರ ಚಿಕ್ಕಪೇಟೆ ಥರ. ಪಾರ್ಕಿಂಗ್ ಜಾಗ ಸಿಗಲ್ಲ, ಇಕ್ಕಟ್ಟು, ಟ್ರಾಫಿಕ್ಕು. ಸೊ ಬನ್ನಿ ಗೈಸ್, ನೋಡಿ ಹೆಂಗಿದೆ ಮಾರ್ಕೆಟ್. ಸೇಮ್ ಕಮರ್ಷಿಯಲ್ ಸ್ಟ್ರೀಟ್ ಥರ, ಸ್ವಲ್ಪ ಅಫಿಷಿಯಲ್ ಇದೆ ಇಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಚಿಕ್ಕಪೇಟೆ ಆಗ್ಬೋದು ಗೈಸ್. ಇಲ್ಲೊಂದು ಮಾರ್ಕೆಟ್ ಶಾಪ್ ಬಂದಿದ್ದೀವಿ. ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಈ ಸೈಡು ಬಳೆ, ಬ್ಯಾಂಗಲ್ಸು, ಬ್ರೇಸ್ಲೆಟ್ಸು. ನಮ್ಗೆ ಇಲ್ಲೊಬ್ರು ರೋಡ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಬಂದ್ವಿ. ಅವ್ರು ಟೀ ಚೆನ್ನಾಗಿದೆ ಅಂದರು. ಸೊ ಟೀ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ಲೋಕಲ್ ಡಿಶಸ್ ಇದೆ.
ಸೊ ಇದು ಸ್ವೀಟ್ ಅಂತೆ, ಸೊ ಇದು ಖಾರ. ಅಯ್ಯೋ, ಇಲ್ಲಿ ಟೀ ಕುಡಿದು ಮತ್ತೇನೋ 2 ಸ್ನ್ಯಾಕ್ಸ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಓಕೆ, ಒಂದು ಸ್ವಲ್ಪ ಸ್ವೀಟ್ ಇತ್ತು, ಒಂದು ಸ್ವಲ್ಪ ಇದು. ಇವ್ರು ಜಾಸ್ತಿ ಶುಗರ್ ಯೂಸ್ ಮಾಡಲ್ಲ ಗೈಸ್, ನಾನು ಅಬ್ಸರ್ವ್ ಮಾಡ್ದಂಗೆ. ಆ್ಯಂಡ್ ಚೆನ್ನಾಗಿತ್ತು ಟೀ. ಆಹಾ, ಚಳಿಯಲ್ಲಿ ಬೆಚ್ಚಗಾಯ್ತು ಬಾಡಿ. ಗೈಸ್ ನಾವಿವಾಗ ಲಾಲ್ ಚೌಕಲ್ಲಿ ಇದ್ದೀವಿ. ಮೇನ್ ಲಾಲ್ ಚೌಕ್ನ ಟವರ್, ವಾಚ್ ಟವರ್. ಗೈಸ್ ಇವಾಗ ನಾನು ಸುನಿಲ್ ಹಿಂಗೆ ಒಂದು ವಾಕ್ ಹೋಗೋಣ ಅಂತ ಹೊರಟಿದ್ದೀವಿ. ಇದು ನಾವಿರೋ ಹೋಟೆಲ್ಲು. ಇವತ್ತು ನಮ್ಮದು 2nd ಫ್ಲೋರು, ಲಿಫ್ಟ್ ಇಲ್ಲ, 10 ಇಳಿ. ಸೊ ಬನ್ನಿ, ಹೆಲ್ದಿ ಅಂದರೆ ತಿಂದಿದ್ರೆ ಕರಗಿಸ್ಬೋದಿತ್ತು ಗೈಸ್, ನಾವು ಕರೆಕ್ಟಾಗಿ ತಿಂದೇ ಇಲ್ಲ. ಸೊ ಬನ್ನಿ, ಏನು ಸಿಗುತ್ತೆ ಇಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಲ್ವಾ. ನಾವು ಉಳ್ಕೊಂಡಿರೋ ಹೋಟೆಲ್ ಇದೆ, ಸೊ ಹೆರಿಟೇಜ್ ಚಿನಾರ್. ಇದು ಎ ಪಾರ್ಟ್, ಅದು ಬಿ ಪಾರ್ಟ್. ಲೈಟಾಗಿ ಮಳೆ ಬರ್ತಾ ಇದೆ, ಹೀಗೆ ಸ್ವಲ್ಪ ಲೋಕಲ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ದಿಸ್ ಈಸ್ ಅ ಲಾಸ್ಟ್ ಡೇ ಇನ್ ಕಾಶ್ಮೀರ್. ನಾಳೆ ಬೆಳಗ್ಗೆ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿದೆ ಗೈಸ್, ಕಾಶ್ಮೀರು ಒಂಥರ ಅದು ಸೀನಿಕ್ ಎಕ್ಸ್ಪೀರಿಯನ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾನು ಎಷ್ಟೇ ವೀಡಿಯೋದಲ್ಲಿ ಏನೋ ತೋರಿಸ್ಬೋದು, ಬಟ್ ನೀವು ಬಂದು ನೋಡ್ದಂಗೆ ಆಗಲ್ಲ. ಆಲ್ಮೋಸ್ಟ್ ನೋಡಿ ಎಲ್ಲ ಶಾಪು ಕ್ಲೋಸ್. ಇಲ್ಲಿ 6:30 ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಡ್ತಾರೆ. ಯಾವ್ದು ಓಪನ್ ಇದೆ ಅಲ್ಲಿ ನೋಡೋಣ ಬನ್ನಿ ಗೈಸ್. ಇದು ಕಮಲದ ಹೂವಿಂದ ಸ್ಟೆಮ್ಮು ನೋಡಿ ಹೆಂಗಿದೆ, ಎಷ್ಟು ಗಟ್ಟಿ ಇದೆ ಅಲ್ಲ ಇದು ಗೈಸ್. ಇಲ್ಲಿ ನೋಡಿ ಫ್ರೆಶ್ ಅಂಗಡಿ ಹೆಂಗಿದೆ, ತರಕಾರಿ ಶಾಪ್ ಬಡ. ಇಲ್ಲಿ ನೋಡಿ ಇದ್ರದ್ದು ರೋಮ ನೋಡಿ ಗೈಸ್ ಹೆಂಗಿದೆ ಚಳಿಗೆ. ಇವತ್ತು ಕಾಶ್ಮೀರಲ್ಲಿ ನಮ್ಮ ಲಾಸ್ಟ್ ಡೇ. ಸೊ ಶ್ರೀನಗರ್ ಸ್ಟೇಟನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ನಾಳೆ ನಾವು ಇಲ್ಲಿಂದ ಡೆಲ್ಲಿ ಹೋಗ್ತಾ ಇದ್ವಿ. ಸೊ ಕಾಶ್ಮೀರ್ನ ಲಾಸ್ಟ್ ಡೇ ಆಗಿದ್ದರಿಂದ ಸ್ವಲ್ಪ ಸ್ಟ್ರೀಟ್ ಫುಡ್ಡನ್ನು ಟ್ರೈ ಮಾಡ್ತಾ ಇದ್ವಿ. ಸೊ ಇದಾಗಿತ್ತು ನಮ್ಮ ಕಾಶ್ಮೀರ್ನ ವ್ಲಾಗ್ಸ್ಗಳು. ಸೊ ವ್ಲಾಗ್ಸ್ ಇಷ್ಟ ಆಗಿದ್ರೆ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.